ಮತ್ತು ವಿದ್ವೇಷಾಲಯೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢೇಶ್ವರರಲ್ಲಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಈಶ್ವರರಡಿದಾವರಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರುದೇವರಡಿದಾವರಗಳಲ್ಲಿ ದಂಡವತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಜಗದೊಡೆಯನಾದ ಗೀತಾಚಾರ್ಯನಾದ ಶ್ರೀಕೃಷ್ಣ ಪರಮಾತ್ಮನಡಿದಾವರಗಳಲ್ಲಿ ಶತಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಸಕಲ ಸಂತಮಾನಂತರಡಿದಾವರಗಳಲ್ಲಿ ಬಸವಾದಿ ಕ್ರಮಸ್ಥರಡಿದಾವರಗಳಲ್ಲಿ ಕೂಡ ಶರಣಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸಕಲ ಪೂಜ್ಯರಡಿದಾವರಗಳಲ್ಲಿ ಮಾತೆಯರಡಿದಾವರಗಳಲ್ಲಿ ಋಷಿಮುನಿಗಳ ಅಡಿದಾವರಗಳಲ್ಲಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶಿವಸ್ವರೂಪಗಳೇ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೆ ಗೀತಾ ಉಪದೇಶವನ್ನ ಮಾಡ್ತಾ ಬಂದ್ರು. ಅರ್ಜುನ ಕೇಳಿದ, ಹೇ ಪರಮಾತ್ಮ, ನನ್ನ ಯಾತ ಕರ್ಮದೊಳಗ ನೀನು ತೋರಿಸ್ತಿದ್ದೀಯ, ನನ್ನನ್ನ ಆ ಕರ್ಮದೊಳಗ ಬಂಧನದೊಳಗ ಯಾಕೆ ಹಾಕ್ತಿದ್ದೀಪ, ಪಾಪ ಕರ್ಮದೊಳಗ ನನ್ನ ಯಾಕೆ ನೀನು ತೊಡಗಿಸ್ತಿದ್ದೀಯ ಅಂತೇಳಿ ಅರ್ಜುನ ಕೇಳಿದಾಗ, ನೋಡಪ್ಪ, ನೀ ಕರ್ಮ ಮಾಡಲೇಬೇಕು. ಕರ್ಮ ಮಾಡಲಿಲ್ಲ ಅಂತಂದ್ರ ಜೀವನ ಸುಗಮವಾಗಿ ಸಾಗುತ್ತಿಲ್ಲ. ಅದಕ್ಕ ಜ್ಞಾನಿಗೆ ಕರ್ಮ ಇಲ್ಲ, ಅವನ ಕರ್ತವ್ಯ ಇಲ್ಲ ಅಂತ ಹೇಳಿದೆ. ಅವನ ದೃಷ್ಟಿಯಲ್ಲಿ ಕರ್ಮಕ್ಕೆ ಮಹತ್ವವೇ ಇಲ್ಲ ಅಂತ ಕೂಡ ಹೇಳಿದೆ. ಅಂದಮೇಲೆ ಅವನು ಮಾಡುವ ಲೋಕ ಸಂಗ್ರಹಗಳು ಕೂಡ ಬರೀ ತೋರಿಕೆಯಲ್ಲೂ ಆಗುತ್ತಿಲ್ಲವೇ ಅಂತ ಪ್ರಶ್ನೆ ಮಾಡಿದ. ಮಾತು ಅರ್ಜುನ ಪ್ರಶ್ನೆ ಮಾಡ್ತಾನ. ಅವಾಗ ಪರಮಾತ್ಮ ಹೇಳ್ತಾನ, ಜ್ಞಾನಿಗೆ ಯಾವ ಕರ್ತವ್ಯವೂ ಇಲ್ಲವಾದರೂ ಕೂಡ ಏನಾಗ್ತಾನ, ಮತ್ತೊಬ್ಬರಿಗಾಗಿ ಮಾಡುವ ಕರ್ಮವು ಕೇವಲ ತೋರಿಕೆಯೆಂದು ಭಾವಿಸಬಾರದು. ಮನಸ್ಸಿನಲ್ಲಿ ಕರ್ಮದ ಮಹತ್ವವಿಲ್ಲದೆ ಮೇಲೆ ಮೇಲೆ ತೋರಿಕೆಯ ಕರ್ಮ ಮಾಡುವುದೆಂದರೆ ಅದೊಂದು ಪ್ರಕಾರದ ದಂಭಾಚಾರ. ಜ್ಞಾನಿಯಲ್ಲಿ ದಂಭಾಚಾರ ಇಲ್ಲ. ಆತ ಅಂದ್ರ ಜ್ಞಾನಿಯ ಕೂಡ ಮಾಡುತ್ತಾನೆಲ್ಲ, ಜ್ಞಾನಿಯಲ್ಲಿ ದಂಭ ಇರಲಾರದು. ನೀವು ವ್ಯವಹಾರ ಮಾಡಿದರೂ ಕೂಡ ಆ ಬ್ರಹ್ಮಜ್ಞಾನಿಯಂತೆ. ಆ ಬ್ರಹ್ಮಜ್ಞಾನಿಗೆ ನಿನ್ನ ವ್ಯವಹಾರ ಹೋಲಿಸಲು ಆಗುವುದಿಲ್ಲ. ಆಸಕ್ತಿಯಂತೂ ಕಿಂಚಿನ ಮಾತ್ರವೂ ಕೂಡ ಅವನಲ್ಲಿ ಇರುವುದಿಲ್ಲ. ಅಹಂಕಾರವೂ ಕೂಡ ಇರುವುದಿಲ್ಲ. ಅವನ ಹತ್ತಿರ ಅದು ಸುಳಿಯಲಾರದು. ಅವನ ಈ ಅಂತರ್ಯದ ಭಾವವನ್ನ ಯಾರೂ ತಿಳಿಯಲಾರರು. ಆದುದರಿಂದ ಅವನು ವಿಲಕ್ಷಣ ಮನುಷ್ಯನೆಂದು ಹೇಳಿಕೊಳ್ತಾನ. ಯಾರು? ಬ್ರಹ್ಮಜ್ಞಾನಿ.
ಅದಕ್ಕಾಗಿ ಈ ದೃಷ್ಟಿಯಿಂದ ಪೂರ್ವ ಶ್ಲೋಕದಲ್ಲಿ ಸಂಗ್ರಹದ ದೃಷ್ಟಿಯಿಂದ ಕರ್ಮ ಮಾಡುವುದು ಉಚಿತ ಅಂತ ಹೇಳಿದಲ್ಲ. ಅಂದ ಮೇಲೆ ಕರ್ಮ ಯಾವುದರಿಂದ ಅದು ಲೋಕ ಸಂಗ್ರಹ ಹೇಗೆ ಆಗುತ್ತದೆ ಅಂತ ಸಂಶಯ ಬಂದಾಗ ಅವಾಗ ಹೇಳ್ತಾರೆ, ಯದಾಚರತಿ ಶ್ರೇಷ್ಠ ತತ್ತರೇವಿತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದನುವರ್ತತೆ. ಯತ್ ಆಚರತಿ ಶ್ರೇಷ್ಠ ತತ್ ತತ್ ಏವ ಇತರಃ ಜನಃ ಸಹ ಯತ್ ಪ್ರಮಾಣಂ ಕುರುತೆ ಲೋಕಃ ತತ್ ಅನುವರ್ತತೆ. ಶ್ರೇಷ್ಠ ಪುರುಷರು ಅಂದ್ರ ಜ್ಞಾನಿಗಳು, ತಿಳಿದವರು, ಬಲ್ಲವರು, ಯೋಗಿಗಳು, ವಿಚಾರವಂತರು, ಇವರಿಗೆ ನಂತರ ಶ್ರೇಷ್ಠ ಅಂತ. ಯತ್ ಅಂದ್ರೆ ಯಾವ ಆಚರತಿ ಆಚರಣೆಗಳನ್ನ ಮಾಡುತ್ತಾರಲ್ಲ, ಇತರ ಜನ ಅನ್ಯ ಪುರುಷರು ಕೂಡ ತತ್ ತತ್ ಏವ ಹಾಗೆಯೇ ಮಾಡ್ತಾರೆ ಆಚರಣೆ. ಯಾರು ಬಲ್ಲವರು, ತಿಳಿದವರು, ಜ್ಞಾನಿಗಳು, ಮುನಿಗಳು, ಋಷಿಗಳು ಯಾವ ಚರಣಾಗಿ ತಿಳಿದುಕೊಂಡು ತಾವು ಆಚರಣೆಯನ್ನ ಮಾಡ್ತಾರಲ್ಲ ಅದರಂತೆ ಕೂಡ ಎಲ್ಲರೂ ಮಾಡ್ತಾರ. ಸಹ ಅವನು ಅವರು ಯತ್ ಯಾವುದನ್ನ ಪ್ರಮಾಣಂ ಅಂದ್ರ ಪ್ರಮಾಣವನ್ನ ಕುರಿತು ಕುರುತೆ ಮಾಡಿ ತೋರಿಸುತ್ತಾರೋ. ಕುರುತೆ ಮಾಡಿ ಯಾರು ಬಲ್ಲವರು ಮಾಡಿ ತೋರಿಸ್ತಾರಲ್ಲ. ಲೋಕ ಸಮಸ್ತ ಮನುಷ್ಯ ಸಮುದಾಯವು ಈ ನರಜನ್ಮದಲ್ಲಿ ಇದ್ದಂತ ಜೀವಿಗಳೇನದರಲ್ಲ, ಮನುಷ್ಯರದರಲ್ಲ, ಮಾನವರದರಲ್ಲ, ಅವರೆಲ್ಲರೂ ಅದಕ್ಕೆ ಅನುಸಾರವಾಗಿಯೇ ಅನುವರ್ತತೆ ವರ್ತಿಸಲು ತೊಡಗುತ್ತಾರೆ. ಯಾರು ಒಳ್ಳೆಯ ಮಹಾನ್ ಪುರುಷರದರಲ್ಲ, ಯಾವ ಆಕಾಂಕ್ಷೆ ಇರಲಾರದ, ಸ್ವಾರ್ಥ ಇರಲಾರದ, ಅಹಂಕಾರ ಇರಲಾರದ ತಮ್ಮ ಕರ್ತವ್ಯ ಕರ್ಮದಲ್ಲಿ ತೊಡಗಿ ಅವರ ತಮ್ಮ ಸ್ಥಿತಿಯನ್ನ ಕುರಿತು ಯಾರು ಮಾಡ್ತಾರಲ್ಲ ಅವರೆಲ್ಲರೂ ಶ್ರೇಷ್ಠ ಪುರುಷರು. ಶ್ರೇಷ್ಠನಾದವನು ಯಾವುದನ್ನ ಆಚರಿಸುವನೋ ಅದನ್ನೇ ಉಳಿದ ಜನರು ಮಾಡ್ತಾರೆ. ಆಗ ಯಾವುದನ್ನ ಪ್ರಮಾಣವನ್ನ ಇಟ್ಟುಕೊಂಡು ಮಾಡ್ತಾನಲ್ಲ, ಲೋಕವು ಕೂಡ ಅದನ್ನೇ ಅನುವರ್ತಿಸುವುದು. ಯಾವ ತಿಳಿದವರಲ್ಲ, ಬಲ್ಲವರನ. ಈಗ ಮನೆಯಾಗಿರತನ ಮಾಡುವನಾದ್ರೂ ಕೂಡ ನಿನ್ನೆ ದಿನದಲ್ಲಿ ಒಳ್ಳೆಯ ಕರ್ಮವನ್ನ ಮಾಡಿದಾಗ ಅಂತವರ ಕೈಯೊಳಗ ಹಿರಿತನ ಪಟ್ಟಿಯೊಂದ ಸಂಸಾರದ ಜೀವನ ಸುಗಮವಾಗಿ ಸಾಗುತ್ತಲ್ಲ ಅದರಂತೆ. ಯತ್ ಕರ್ಮ ಆಚರತಿ ಕರೋತಿ ಶ್ರೇಷ್ಠ ಪ್ರಧಾನಃ ತತ್ ಏವ ಕರ್ಮ ಆಚರತಿ ಇತರಃ ಜನಃ ತತ್ ಅನುಗತಃ. ಅಂದ್ರ ಶ್ರೇಷ್ಠರು ಅಂದ್ರ ಮುಖ್ಯನಾದವನು, ಮನೆಯಲ್ಲಿ ಹಿರಿಯನಾದಂಥವನು ಯಾವ ಕರ್ಮವನ್ನ ಮಾಡುತ್ತಾನೋ ಅವನನ್ನ ಕುರಿತು ಅವರು ಕೂಡ ಮತ್ತು ಉಳಿದವರು ಅನುಸರಿಸುವ ಉಳಿದ ಜನರು ಕೂಡ ಆಯಾ ಕರ್ಮವನ್ನ ಮಾಡ್ತಾರ. ಅದಕ್ಕ ಕಿಂಚ ಸಹ ಶ್ರೇಷ್ಠ ಯತ್ ಪ್ರಮಾಣಂ. ಮತ್ತೆ ಆ ಶ್ರೇಷ್ಠನು ಲೋಕದಲ್ಲಾದರೂ ವೇದದಲ್ಲಾಗಲಿ ಯಾವುದನ್ನ ಪ್ರಮಾಣವೆನ್ನುವರೋ ಜನವು ಕೂಡ ಅದನ್ನೇ ಅನುಸರಿಸುವುದು. ಅಂದ್ರೆ ಅದನ್ನೇ ಪ್ರಮಾಣವೆಂದು ತಿಳ್ಕೋಬೇಕು. ಅದಕ್ಕೆ ಶ್ರೇಷ್ಠ ಪ್ರಮಾಣಂ ಕುರುತೆ ಲೌಕಿಕಂ ವೈದಿಕಂ ವಾ ಲೋಕ ತತ್ ಅನುವರ್ತತೆ ತದೇವ ಪ್ರಮಾಣೀಕರೋತಿ ಇತ್ಯರ್ಥ. ಯಾವ ಪ್ರಮಾಣವೆನ್ನುವರೋ ಜನವು ಅದನ್ನೇ ಅನುಸರಿಸುವುದು. ಅಂದ್ರ ಅದನ್ನೇ ಪ್ರಮಾಣ ಅಂತ ತಿಳ್ಕೊಳ್ಪ ನೀನು.
ಅಂತೇಳಿ ಅರ್ಜುನನನ್ನ ಕುರಿತು ಹೇಳ್ತಾನೆ. ಆವಾಗ ದೊಡ್ಡವನೆನಿಸಿಕೊಂಡವನು ಯಾವ ಯಾವ ಕರ್ಮಗಳನ್ನ ಮಾಡ್ತಾನಲ್ಲ, ಉಳಿದ ಜನರು ಕೂಡ ಕರ್ಮಗಳನ್ನೇ ಮಾಡ್ತಾರೆ. ದೊಡ್ಡವನೆನಿಸಿಕೊಂಡವನು ಮನೆಯಲ್ಲಿ ಕೆಲಸ ಮಾಡುವಾಗ ದೊಡ್ಡವನು ಶ್ರೇಷ್ಠನು ಅಂತೇಳಿ ತಿಳ್ಕೊಂಡು, ಯಾರು ಒಳ್ಳೆಯ ವಿಚಾರವಂತರ ಒಳ್ಳೆಯ ವ್ಯವಹಾರಗಳನ್ನ ಮಾಡ್ತಾರ, ನಮ್ಮ ಮನೆತನ ಸುಗಮವಾಗಿ ಸಾಗಬೇಕಾದ್ರೆ ಒಳ್ಳೆಯದನ್ನ ನೋಡಿ ನಾವು ಗೆಳೆತನ ಕೊಟ್ಟಿವಲ್ಲ, ಅದರಂತೆ ಈಗ ನಮ್ಮ ಸಂಸಾರ ನಡಿಬೇಕಾದ್ರೂ ಕೂಡ ಆ ಗೆಳೆತನ ಮಾಡೋರು ಹೆಂಗಿರ್ಬೇಕು, ಒಳ್ಳೆಯದಿರ್ಬೇಕು, ವಿಚಾರವಂತರಿರ್ಬೇಕು. ಅಂತವರ ಕೈಯೊಳಗೆ ನಾವು ಗೆಳೆತನ ಕೊಟ್ಟಿವಿ ಅಂದ್ರ ನಮ್ಮ ಮನೆ ಹೆಂಗ ಸರಳಾಗಿ ನಡೀತಿತ್ತಲ್ಲ, ಅದರಂತೆ ದೊಡ್ಡವನೆನಿಸಿಕೊಂಡವನು ಯಾವುದನ್ನ ಸರಿಯಾದದ್ದೆಂದು ತಿಳಿದು ಮಾಡ್ತಾನ, ತಾನು ಮಾಡುವ ವ್ಯವಹಾರದಲ್ಲಿ ಕರ್ಮ ಮಾಡ್ತಿರ್ತಾನಲ್ಲ, ಅವಾಗ ವಿಚಾರ ಮಾಡಿ ಮಾಡುವಂತ ಕರ್ಮ ಯಾವುದನ್ನೆಲ್ಲ ಅವ ಬಲ್ಲವ, ಅವ ಶ್ರೇಷ್ಠ. ಅವ ಹಿರಿಯನನ್ನು ಕೂಡ ಹಾದಿ ತಕ್ಕಿನಲ್ಲ, ನಮ್ಮ ಮನೆತನವೇ ಹಾದಿ ತಪ್ಪಲ್ಲ ಅದರಂತೆ. ಅದನ್ನೇ ಜನರು ಹಿಂಬಾಲಿಸ್ತಾರೆ. ಯಾರು ಒಳ್ಳೆಯ ಮನೆಯಲ್ಲಿ ಹಿರಿತನ ಮಾಡ್ತಾರಲ್ಲ, ಅದರಂತೆ ಒಳ್ಳೆಯ ಸಂಸ್ಕಾರ ನಮ್ಮ ಮಕ್ಕಳಿಗಾಗಲಿ, ಮನೆಯಲ್ಲಿ ಆಗಲಿ, ಹೊರಗಿನವರಿಗಾಗಲಿ ನಾವು ನಡೆದಂತೆ ನೋಡಿ, ಅದಕ್ಕ ನುಡಿದಂತ ನಡೆ, ಇದು ಜನ್ಮ ನಡೆ. ಇಂಥ ಶ್ರೇಷ್ಠ ಮಹಾನ್ ಪುರುಷರು ಕೂಡ ಅವರಿಗೆ ಅನ್ನಿಸ್ತಾರ, ಶ್ರೇಷ್ಠರನ್ನಿಸ್ತಾರ ಅವರು. ಅದಕ್ಕೆ ಇಲ್ಲಿರುವ ಶ್ರೇಷ್ಠ ಎಂಬ ಪದವು ಯಾವ ಮನುಷ್ಯನ ವಾಚಕ ಆಗಿದೆ ಮತ್ತು ಪ್ರಶ್ನೆ ಮಾಡ್ತಾನ. ಶ್ರೇಷ್ಠ ಅಂತ ಪದ ಹಾಕಿದ್ರಲ್ಲ, ಇದು ಯಾವ ಮನುಷ್ಯನ ವಾಚಕ ಆಗಿದೆ? ಯಾವನು ದೇಹದಲ್ಲಿರುತ್ತಾ ತಾನು ಬ್ರಹ್ಮವೆಂದು ತಿಳಿದಿರುತ್ತಾನೋ, ತನ್ನ ಆಚರಣೆಯಿಂದ ಧರ್ಮಾತ್ಮನು ಕೂಡ ವಿಖ್ಯಾತನಾಗಿರುವನು, ಮತ್ತ ಜಗತ್ತಿನ ಅಧಿಕಾಂಶ ಜನರಿಗೆ ಯಾರಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಅವನು ಶ್ರೇಷ್ಠ ಎಂದು ದೇಹದಲ್ಲಿ ಇದು ದೇಹವೇ ನಾನನ್ನಾಗಿದೆ. ನಾವಾದ್ರೂ ಕೂಡ ಏನಂತ ತಿಳ್ಕೊಂಡೇವಿ, ಈ ದೇಹವೇ ನಾನು ಅಂತ ತಿಳ್ಕೊಂಡೇವಿ. ಈ ದೇಹ ನಮ್ಮದು ಅಲ್ಲ, ನಾವು ಅಲ್ಲ. ಈ ದೇಹದಿಂದ ಪ್ರತ್ಯೇಕ ಬೇರೆ ಎಲ್ಲರೂ ಏನಿದೇವಿ, ಈ ದೇಹವೇ ನಾನಂತ ಕುಂತಿರಲ್ಲ, ಈ ದೇಹ ನಮ್ಮದು ಅಲ್ಲ. ಈ ದೇಹ ಪಂಚಮಹಾಭೂತವಾಗಿರು. ಅದಕ್ಕೆ ಹಂಗ ತಿಳ್ಕೊಂಡು ಬ್ರಹ್ಮ ಸ್ವರೂಪವೇ ನಾನು. ಬ್ರಹ್ಮ ಆ ಸ್ವರೂಪ ಯಾವಾಗಲೂ ಕೂಡ ಇರುವಂತದ್ದು. ಪ್ರಳಯದ ಸ್ವಾಕೆನಿಸದ ಬೇರೊಂದು ಬೇಕೆನಿಸದ ನಿತ್ಯ ವಸ್ತುವಾದ ಅದೇನು ಬ್ರಹ್ಮ ವಸ್ತು, ಆನಂದ ಘನವಾದ ಈ ಬ್ರಹ್ಮಾಂಡ ತುಂಬ ಬ್ರಹ್ಮ ವಸ್ತು, ಅದೇ ನಮ್ಮ ಸ್ವರೂಪ. ಅದನ್ನ ಬಿಟ್ಟು ಯಾವ ಬೇರೆ ಯಾವುದು ಇಲ್ಲ. ಈ ತೋರಿಕೆ ಏನೈತೆ ಇದು ಒಂದಿನ ನಾಶ ಆಗೋದ. ಯಾವುದು ಕಣ್ಣಿಗೆ ತೋರ್ತದಲ್ಲ, ಇದು ಒಂದಿನ ನಾಶ ಆಗೋದೈತಿ. ಇದು ನಾಶ ಆಗಲಾರ್ದಂಥದ್ದು ಯಾವುದಂದ್ರ ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಅದು ಸತ್ಯ ಸ್ವರೂಪ, ಯಾವಾಗಲೂ ಇರುವಂಥದ್ದು. ನಾವು ಈ ದೇಹ ಹೋದ ತಕ್ಷಣ ಏನು ತಿಳ್ಕೊಂಡೇವಿ, ಏನ ಸತ್ಯ ಅಂತಿದ್ರು, ಅಂತ ಸತ್ಯತ್ಯಾದು ದೇಹ ಬಂದಿತ್ಯಾದು ದೇಹ, ಅದು ನಾವು ಯಾವಾಗಲೂ ಇರುವಂಥವ್ರು. ಅದಕ್ಕೆ ನಾವು ಸಚ್ಚಿದ್ ಒಬ್ಬರನ್ನು ನೋಡಿವಿ, ಏಕಾತ್ ಅಂತ ಹೇಳ್ತಾನಲ್ಲ, ಸಚ್ಚಿದ್ ನಾವು ನೋಡಿವಿ. ಹುಟ್ಟಿದ್ದರ ನಾವು ನೋಡಿವಿ. ಸತ್ತರು ನಾವಲ್ಲ, ಹುಟ್ಟುವವರು ನಾವಲ್ಲ. ಸಚ್ಚಿದ್ದು ದೇಹ, ಹುಟ್ಟಿದ್ದು ದೇಹ. ದೇಹವೇ ನಮ್ದಲ್ಲ. ಆಮೇಲೆ ಆ ಬ್ರಹ್ಮ ಸ್ವರೂಪವಿದೆ. ಅದಕ್ಕ ಬ್ರಹ್ಮವೇ ಎಂದು ತಿಳಿದಿರುತ್ತಾನಲ್ಲ, ತನ್ನ ಆಚರಣೆಯಿಂದ ಧರ್ಮಾತ್ಮನು ಹಾಗೇನಲ್ಲವ. ಮತ್ತ ಜಗತ್ತಿನ ಅಧಿಕಾಂಶ ಜನರಿಗೆ ಯಾರಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಅವನು ಶ್ರೇಷ್ಠ ವ್ಯಕ್ತಿ. ನಮ್ಮ ನಿಜವಾದ ಸ್ವರೂಪವನ್ನ, ಬ್ರಹ್ಮ ಸ್ವರೂಪವನ್ನ ನಾವು ತಿಳಿಬೇಕಾದ್ರೆ ಏನ್ ಬೇಕು?
ವಾಕ್ಯೇಶು ಗುರುವಚನೇಶು ಅತ್ಯಂತ ಶ್ರದ್ಧೆ ಏನೈತಲ್ಲ ಅದಕ್ಕೆ ನಂತರ ಶ್ರದ್ಧಾ. ಅದು ಎಲ್ಲಿವರೆಗೆ ನಮಗ ಆ ಶ್ರದ್ಧೆ ನಮ್ಮಲ್ಲಿಲ್ಲ ಅಂದ್ರ ನಮಗ ಬ್ರಹ್ಮ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುದಿಲ್ಲ. ಅದಕ್ಕ ಅಂದ್ರ ಶ್ರೇಷ್ಠರಾಗಬೇಕಾದ್ರ ನಾವೇನ್ ಮಾಡ್ಬೇಕು? ಶ್ರದ್ಧೆಯುಳ್ಳವರಾಗಿರ್ಬೇಕು. ಶಾಸ್ತ್ರಗಳಲ್ಲಿ ಶ್ರದ್ಧೆ ಬೇಕು, ಸದ್ಗುರುವಿನ ವಚನಗಳಲ್ಲಿಯೂ ಶ್ರದ್ಧೆ ಬೇಕು. ಆ ಶ್ರದ್ಧೆ ಇರಲಾರದೆ ನಮ್ಮ ಹೃದಯದಲ್ಲಿ ಇದು ಬ್ರಹ್ಮ ಸ್ವರೂಪ ಇರತಕ್ಕಂಥದ್ದೇನಿತ್ತಲ್ಲ ಅದನ್ನ ತಿಳಿಯಲಿಕ್ಕೆ ಆಗುದಿಲ್ಲ. ಅದಕ್ಕ ಯಾರಲ್ಲಿ ಶ್ರದ್ಧೆ ಇದೆಯಲ್ಲ ಅವರಿಗೆ ನಂತರ ಶ್ರೇಷ್ಠರು ಅಂತ ಶ್ರೇಷ್ಠರು ಅಂತ ವ್ಯಕ್ತಿತ್ವ. ಅದಕ್ಕ ಶ್ರೇಷ್ಠ ಅಂತೇಳಿ ಯಾವ ಮನುಷ್ಯನ ವಾಚಕಾಗಿದೆ ಅಂತ ಹೇಳಿದ್ದಲ್ಲ ಅವ ಧರ್ಮಾತ್ಮನು ವಿಖ್ಯಾತನು ಹಾಗೇನಲ್ಲ. ಶ್ರದ್ಧಾವಂತನು ನಿಷ್ಠಾವಂತನು ಅವನಿಗೆ ಮಾತ್ರ ಅವನ ವಾಚಕ ಆಗಿದೆ. ಮತ್ತು ಪ್ರಶ್ನೆ ಮಾಡ್ತಾನ, ಶ್ರೇಷ್ಠ ವ್ಯಕ್ತಿಯು ಮಾಡುವುದನ್ನೇ ಇತರರು ಮಾಡ್ತಾರಂತಂದ್ರು ಏನು? ಈ ಪರಮಾತ್ಮ ಯಾರು ಶ್ರೇಷ್ಠ ಪುರುಷರು ಆಚರಣೆಯನ್ನ ಮಾಡ್ತಾರಂತ ಕೇಳಿದಲ್ಲ, ಹಂಗಂದ್ರ ಏನು? ಅದನ್ನೊಂದಷ್ಟು ನಾನು ಕೇಳು ಅಂತ. ಜೀವನು ಅನುಕರಣಶೀಲನು. ಈ ಜೀವ ಹೆಂಗದ? ಅನುಕರಣಶೀಲನು. ಇತರರೆಯವರು ಮಾಡ್ತಾರಂತಂದಾಗ ಹಿಂದಿನವನು ಏನು ಮಾಡುತ್ತಾನೋ ಮುಂದಿನವನು ಅದನ್ನೇ ಮಾಡ್ತಾನೆ. ಈಗ ನಮ್ಮ ಹಿರಿಯರು ಋಷಿ ಮಣಿಗಳು ಹೆಂಗ ಮಾಡಿ ಅವರು ತಮ್ಮ ಚಿಂತನೆಯನ್ನ ಮಾಡಿ ಈ ಗ್ರಂಥಗಳ ಮೂಲಕವಾಗಿ, ವೇದಗಳ ಮೂಲಕವಾಗಿ, ಮಂತ್ರ ದೃಷ್ಟಾಂತದ ಮೂಲಕವಾಗಿ, ಜ್ಞಾನಿಗಳ ಮೂಲಕವಾಗಿ, ಬಲ್ಲವರ ಮೂಲಕವಾಗಿ, ಸಂತರ ಮೂಲಕವಾಗಿ, ಶರಣರ ಮೂಲಕವಾಗಿ, ಯೋಗಿಗಳ ಮೂಲಕವಾಗಿ ಎಲ್ಲ ತಾವು ಮಂತ್ರ ದೃಷ್ಟಾರರಾಗಿ ನಾವು ಚಿಂತೆಯನ್ನ ಮಾಡಿದ್ದನ್ನ ನಮ್ಮ ಹಿಂದಿನ ಪೀಳಿಗೆಯು ಕೂಡ ಈ ಚಿಂತನೆಯನ್ನ ಮಾಡಿ ಆ ಬ್ರಹ್ಮ ಸ್ವರೂಪವನ್ನ ನೋಡಿ ಅವರು ಕೂಡ ಅಂತ ಸ್ಥಿತಿಗೆ ಬರುವಂತೆ ಏನ್ ಮಾಡ್ಯಾರ, ನಮಗ ಜೀವನ ಕೊಟ್ಟು ಹೋಗ್ಯಾರ. ಅದಕ್ಕೆ ನಾವಾದ್ರೂ ಕೂಡ ನಮ್ಮ ಹಿಂದಿನವರು ತೋರದಂತೆ ನಾವು ಮುಂದೆ ಹೋಗೋರು, ಇನ್ನು ಮುಂದೆ ಬರೋರು ಅವರಿಗಾಗಿ ಈ ಚಿಂತನವನ್ನ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಡುವುದಂತಾರೆ. ಅದಕ್ಕ ತಿಳಿದು ಮಾಡುವುದಕ್ಕಿಂತ ನೋಡಿ ಮಾಡುವುದು ಸುಲಭ. ಈಗ ನಾವೇ ತಿಳಿದು ನಾವೇ ಅದನ್ನ ಮಾಡೋದು ಕಠಿಣತರಂತೆ. ನೋಡಿ ತಿಳಿದು ಬಹಳ ಸುಲಭ. ಯಾವ ಆಚರಣೆಯಲ್ಲಿ ತೊಡಗಾರಲ್ಲ ಅದನ್ನ ನೋಡಿ ಮಾಡುವುದು ಬಹಳ ಸುಲಭ. ಮಹಾಪುರುಷನು ಹೇಗೆ ಯಾವುದನ್ನ ಮಾಡುವನೋ ಉಳಿದವರು ಅದನ್ನೇ ಹಾಗೆ ಮಾಡ್ತಾರೆ. ಯಾವಲ್ಲ ಬಲ್ಲಂತ ಜ್ಞಾನಿ, ತಿಳಿದಂತ ಯೋಗಿ, ಇಂಥ ಸಂತ ಮಹಂತರೇನದಾರಲ್ಲ ಅವರು ಏನ್ ಮಾಡ್ಬೇಕಾದ್ರೂ ಕೂಡ ವಿಚಾರ ಮಾಡಿ ನೋಡಿ ಅದನ್ನು ವ್ಯವಹಾರ ಮಾಡ್ತಾರೆ. ಹಾಗೆ ಮಾಡುವುದಿಲ್ಲ. ದೊಡ್ಡವರೆನಿಸಿಕೊಂಡರೂ ಕೂಡ ಬೀಳಿಸದಿದ್ದರೆ ಸಣ್ಣವರು ಸಿಗರೇಟು ಸೇರುತ್ತಾರೆಂಬುದರಲ್ಲಿ ಬಂದಿದ್ದಾರೆ. ನಿನ್ನೆ ಹೇಳಿದ್ರಲ್ಲ, ಅದಕ್ಕ ದೊಡ್ಡವ ಸಿಗರೇಟ್ ಸೇರಕತ್ತೇನಂದಾಗ ಸಣ್ಣವರು ಸೇರುವುದೇನು? ಮಹಾನ್ ಪುರುಷರು. ಅದಕ್ಕ ದೊಡ್ಡವರೆನಿಸಿಕೊಂಡವರು ಕೂಡ ಎಲ್ಲ ಸಿರಿ ಸಂಪತ್ತು ಎಲ್ಲ ಇದೆ, ಜ್ಞಾನವನ್ನು ಕೂಡ ಪಡೆದುಕೊಂಡನಂದು ಕೂಡ ಏನ್ ಮಾಡ್ಯಾನ, ಒಂದು ಶಕ್ತಿ ಅಧೀನಾಗಿದ್ದಂತ. ಏನಂತಾರ ಅವರು? ಬೀಡಿ ಸೇರ್ತಾ ಇದ್ರ ಸಣ್ಣವರು ಕೂಡ ಸಿಗರೇಟ್ ಸೇರಕತ್ತಾರ. ಅದಕ್ಕ ಬಲ್ಲವ ತಿಳಿದವ ಏನ್ ಮಾಡೋದು, ತಾನು ನಡೆದಂತೆ ನುಡಿಬೇಕು, ನುಡಿದಂತೆ ನಡಿಬೇಕು. ತಾನು ಹೆಂಗ ನಡೆತಾನ, ಹಂಗ ನುಡಿತಾನ, ಹಂಗ ವ್ಯವಹಾರ ಮಾಡ್ತಾನ, ಅದರಂತೆ ಹಿಂದಿನವರು ಕೂಡ ವ್ಯವಹಾರ ಮಾಡ್ತಾರ. ಅದಕ್ಕ ಸಂದೇಶ ಏನಾಯ್ತದ? ಅದಕ್ಕ ತನಗೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕಾಗಿ ಹಿರಿಯರು ಸತ್ಕರ್ಮವನ್ನು ಆಚರಿಸಬೇಕು. ಹಿರಿಯರಾದವರು, ಬಲ್ಲವರಾದವರು, ತಿಳಿದವರು ಮುಂದಿನ ಪೀಳಿಗೆ ಅದು ಸುಗಮವಾಗಿ ನೀತಿ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಅವ್ರು ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು?
ಒಳ್ಳೆಯ ಕರ್ಮಗಳನ್ನ ಸತ್ಕರ್ಮಗಳನ್ನ ಆಚರಣೆ ಮಾಡಲೇಬೇಕು. ಅದಕ್ಕ ಆಚರಿಸಿದಂತೆ ನಾವು ಮಾಡ್ಕೊಂತ ಹೋದಾಗ ಒಳ್ಳೆಯ ಕರ್ಮಗಳನ್ನ ಆಚರಿಸಿದಾಗ ಹಿಂದಿನ ಅವರು ಆಚರಿಸಿ ಹೋಗ್ಯಾರಲ್ಲ, ಮುಂದಿನವರು ನಾವು ಆಚರಿಸಿದ ನಾವು ಕೂಡ ಆ ಆಚರಣೆಗಳನ್ನ ಮಾಡಬೇಕು. ಮುಂದಿನವರು ಬರಬಾರದಲ್ಲ, ಅವರಿಗೂ ಕೂಡ ಒಳ್ಳೆಯ ಆಚರಣೆಗಳನ್ನ ಹೇಳಿ ಸತ್ಕರ್ಮಗಳನ್ನ ಹೇಳಿ ಅವರ ತಿಳಿಸಿ ಅವರ ಮಾಡುವಂತೆ ನಾವು ಪ್ರೇರಣೆ ಮಾಡಬೇಕಂತ. ಅವ ಯಾವುದನ್ನ ಪ್ರಮಾಣವಾಗಿ ಅಂಗೀಕರಿಸುತ್ತಾನೋ ಮನುಷ್ಯ ಸಮುದಾಯವು ಅದನ್ನೇ ಪ್ರಮಾಣವಾಗಿ ಅಂಗೀಕರಿಸುತ್ತದಂತಂದ್ರೆ ಈಗ ಹೇಳಿದೆಲ್ಲ ದೊಡ್ಡವರು ಮಹಾತ್ಮರು ಹೀಗೆ ಆಚರಿಸಿ ಹೋಗ್ಯಾರಲ್ಲ, ಅದರಂತೆ ಇವರು ಆಚರಿಸ್ತಾರಂತ ಕೇಳ್ತೀಯಲ್ಲ, ಹಂಗಂದ್ರೆ ಅದೊಂದಿಷ್ಟು ನನಗೆ ತಿಳಿಸಿ ಹೇಳಪ್ಪ ಅಂತ. ಆಗ ಹೇಳಿದ, ಶ್ರೇಷ್ಠ ಪುರುಷನು ನಾನು ಆಚರಿಸುವುದಲ್ಲದೆ ಇತರರಿಗೂ ಕೂಡ ಯಾವ ಶಿಕ್ಷಣವನ್ನ ಕೊಡುತ್ತಾ ಯಾವುದನ್ನ ಪ್ರಮಾಣವೆಂದು ತೋರಿಸ್ತಾನೋ ಅದನ್ನೇ ಜನರು ಪ್ರಮಾಣವೆಂದು ನಂಬುತ್ತಾರೆ. ಹೆಂಗ ಆಚರಣೆ ಮಾಡ್ತಾನೆ, ಒಳ್ಳೆ ಕರ್ಮದಲ್ಲಿ ಸತ್ಕರ್ಮದಲ್ಲಿ ನಾನು ಮಾಡ್ತಾ ಆ ವ್ಯವಹಾರಗಳನ್ನ ಮಾಡ್ತಾ ಏನಂದ್ರ ಇನ್ನು ನಾವೇನ್ ಮಾಡ್ತಾರ, ಅವರು ಮಾಡಿದಾರಂದಾಗ ಅದು ಪ್ರಮಾಣವೆಂದು ನಂಬುತ್ತಾರೆ. ಯಾಕ ಅವರು ಆಚರಣೆ ಮಾಡಿದಾರಲ್ಲ, ಅದರಂತೆ ಇವರು ಕೂಡ ಮಾಡ್ತಾರ. ಜನರು ಶ್ರೇಷ್ಠರು ಮಾಡಿದ್ದನ್ನೇ ಮಾಡ್ತಾರ, ಅವರು ಬಿಟ್ಟಿದ್ದನ್ನೇ ಬಿಡ್ತಾರ. ಅದಕ್ಕ ಶ್ರೇಷ್ಠನು ಸಾವಧಾನದಿಂದಿತ್ತು ತನ್ನ ಹಿಂದಿನವರನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಯಾವ ಒಳ್ಳೆ ಕರ್ಮಗಳನ್ನ ಮಾಡಕ್ತಾನ, ನನ್ನದೇ ಒಂದು ಹೊಸದಾದ ಕರ್ಮ ಅಂತ ಮಾಡ್ಬೇಕಂತ ಹೆಂಗ ಅವರು ಹಿಂದಿನವರು ಆಚರಣೆ ಮಾಡ್ಯಾರಲ್ಲ. ಒಳ್ಳೆಯ ಕರ್ಮ, ಒಳ್ಳೆಯ ಧರ್ಮ, ಒಳ್ಳೆಯ ನೀತಿ, ಇವು ಎಲ್ಲ ವ್ಯವಹಾರ ಮಾಡ್ಕೊಂತ ಹೋಗ್ಯಾರಲ್ಲ ತಮ್ಮ ಜೀವ, ಅದರಂತೆ ನಾವು ವರ್ತನೆ ಮಾಡಬೇಕು. ಮತ್ತಂತ ಶ್ರೇಷ್ಠ ಪುರುಷರ ಆಚರಣೆಗಳನ್ನ ಎಲ್ಲರೂ ಅನುಸರಿಸುತ್ತಾರೆ. ಶ್ರೇಷ್ಠ ಪುರುಷರು ಆಚರಿಸಿದಂತೆ ಎಲ್ಲರೂ ಆಚರಿಸುತ್ತಾರೆ ಅಂತ ಅಂದ ಮೇಲೆ ಅವನು ಪ್ರಮಾಣವಾಗಿ ಅಳಿಸಿದ್ದನ್ನ ಎಲ್ಲರಿಗೂ ಪ್ರಮಾಣವಾಗಿ ಕಾಣಿಸ್ತಾರೇನು ಅಂದ ಮೇಲೆ ಕೇಳುವ ಅವಶ್ಯಕತೆ ಏನು? ಅವ್ರಿಗೆ ಹೇಳು ಕೆಲಸ ಏನೈತಪ್ಪ. ಈಗ ಅವ್ರು ಮಾಡ್ಕೊಂತ ಹೋಗ್ಯಾರಂದಾಗ ಇವ್ರು ಮಾಡ್ತಾರಲ್ಲ ಅಂತಂದ್ರ ಹಿಂಗ್ ಮಾಡುತ್ತ ಜನ ಅದನ್ನಾಗಿ ಯಾರು ತನ್ನ ನಿಜವಾದ ಸ್ವರೂಪ ಎಲ್ಲರೂ ಈ ಗೀತೆಯನ್ನಾಗಲಿ ಶಾಸ್ತ್ರವನ್ನಾಗಲಿ ಚಿಂತನೆ ಮಾಡೋದಾರೆ. ಬರೇ ಸಂಸಾರಕ್ಕೆ ಗಂಡು ಬಿದ್ದು ಮಂದಿ ನಾವ್ ಎದಕ್ಕೆ ಬಂದೇವ ಅನ್ನೋದು ಮರುತ್ತ ಮಂದಿ ಬಾಳ ಐತಿ. ಈ ಧರ್ಮವನ್ನ ಬಿಟ್ಟವ್ರು ಬಹಳ ಮಂದಿ ಅದಾರ, ನೀತಿಯನ್ನ ಬಿಟ್ಟವ್ರು ಬಹಳ ಮಂದಿ ಅದಾರ. ನಾ ಎದಕ್ಕೆ ಬಂದೇನನ್ನೋ ವ್ಯವಹಾರ ಮರೆತು ಬರೇ ಆ ವ್ಯವಹಾರಗಳ ಅಂತಾರಲ್ಲ, ಇವ್ರಿಗೆ ಎಲ್ಲಿಂದ ಆಗ್ತದೆ? ಇಷ್ಟ ಮಂದಿ ಇದಾರೆ, ಕೋಟಿ ಗಂಟಲೆ ಐತಲ್ಲಿ ಭಾರತ ದೇಶದೊಳಗ. ಎಲ್ಲರೂ ಶಾಸ್ತ್ರದಿಂದ ಬರದಾರೆ. ಇಲ್ಲ, ಯಾರಿಗೆ ಈ ಸಂಸಾರದ ಚಕ್ರದಲ್ಲಿ ದುಃಖ ಅನಿಸಿ ಈ ಪ್ರಯಾಣ ಕೈದಾಗ ದುಃಖ ಎಂದು ಇಲ್ಲ ಅಂತ ಹೇಳಿದೆವು ಅಂದು ನನ್ನ ನಿಜವಾದ ಸ್ವರೂಪವನ್ನ ತಿಳಿಯಬೇಕಂತ ಬಂದಾರಲ್ಲ ಅವರೇ ಮಾತ್ರ ದಾಟಾರ. ಎಲ್ಲರೂ ದಾಟುವುದಿಲ್ಲ, ಎಲ್ಲರಿಗೂ ಮನುಷ್ಯರನ್ನಲಿಕ್ಕೆ ಆಗುವುದಿಲ್ಲ. ಯಾರು ಭಗವಂತನ ಚಿಂತನೆ ಮಾಡಿದ್ದಲ್ಲ, ಯಾರು ಶಾಸ್ತ್ರಗಳಿಗೆ ಶರಣಾಗತರಾಗಿದ್ದಲ್ಲ, ಬರೇ ಸಂಸಾರಕ್ಕೆ ಗಂಟು ಬಿದ್ದು ಹಣ ಗಳಿಸಬೇಕು, ಅದನ್ನ ಮಾಡಬೇಕು, ಇದನ್ನ ಮಾಡಬೇಕು ಅಂತ ಗಂಟು ಬಿದ್ದಾರೆ. ಇವಕ್ಕೆ ಏನಂದಾರ ಅಂದ್ರೆ ಎರಡು ಕಾಲಿನ ಖುಷಿ ಹೊಂದಿದ್ದಾರ. ದನ ಎರಡು ಕಾಲಿನ ದನ ಅಂತ, ನಾಲ್ಕು ಕಾಲಿನ ದನ ಆಗ್ಯವಲ್ಲ, ಅವಕ್ಕೇನಿಲ್ಲ ನಿಜವಾದ ಜ್ಞಾನವನ್ನ ತಿಳಿದುಕೊಳ್ಳಲಿಕ್ಕೆ ಆಸಕ್ತಿ ಇಲ್ಲ. ಅವಕ್ಕ ಹೇಳಿದ್ರು ಕೂಡ ತಿಳಿದಿದ್ದೇನೆ, ದನಕ ತಿಳಿದಿಲ್ಲ. ಯಾಕ? ಸ್ವಂತ ವಿಚಾರ ಮಾಡುವಂತಹ ಶಕ್ತಿ ಅವಕ್ಕಿಲ್ಲ. ಯಾಕವು ಬಂದವ ಅಂದ್ರೆ ಪಾಪದ ಜನ್ಮಗಳಂತವಲ್ಲ. ಇಲ್ಲ, ಮನುಷ್ಯ ಜನ್ಮದಲ್ಲಿ ತಿಳುವಳಿಕೆ ಇದ್ದಾಗ ವಿಚಾರ ಮಾಡುವಂತಹ ಶಕ್ತಿ ಮನುಷ್ಯನಿಗೆ ಇದ್ದಾಗ
ನಾನು ವಿಚಾರ ಮಾಡದೆ ಬರೇ ವ್ಯವಹಾರದಲ್ಲಿ ಕುಳಿತು ಮಾಡಬಾರದ ಅತ್ಯಾಚಾರಗಳನ್ನ ಮಾಡಿ, ಇನ್ನೊಬ್ಬರಿಗೆ ಕಷ್ಟಗಳನ್ನ ಕೊಟ್ಟು, ಅಹಿಂಸೆಗಳನ್ನ ಮಾಡಿ, ಮಾಡಲಾರದ ಚಟಗಳನ್ನ ಮಾಡಿ, ಕುಡಿಯಲಾರದ್ದನ್ನ ಕುಡಿದು, ತಿನ್ನಬಾರದ್ದನ್ನ ತಿಂದು ಪಾಪವನ್ನ ಸಂಗ್ರಹ ಮಾಡಿದರೆ ಮನುಷ್ಯ ಜನ್ಮ ಎಂದು ಸಿಗುತ್ತ. ಇಂಥ ಮನುಷ್ಯ ಜನ್ಮವನ್ನ ನಾವು ತಟ್ಟುಕೊಂಡವಂತ ಎಷ್ಟು ಜನ್ಮಗಳನ್ನ ತಿರುಗಿ ಬಂದ್ರೆ ಕೋಟಿ ಕೋಟಿ ಜನ್ಮಗಳನ್ನ ಸಿಗ್ತೇವಂತೆಲ್ಲ. ಯಾವಾಗ್ಲಿಂದ ಯಾವಾಗ ಬಿಟ್ಟೆವನ್ನೋದು ಗೊತ್ತೈತಿ. 100 ವರ್ಷ ಕಷ್ಟ ಅಲ್ಲ, ಕೋಟಿ ಕೋಟಿ ವರ್ಷ ಇದ್ದಾಗಾದರೂ ಕೂಡ ನಾವು ಇದ್ದವ್ರೆ. ಯಾವಾಗಿದು ಜಗತ್ತು ಹುಟ್ಟಿದೆಯಲ್ಲ ಅದಕ್ಕಿನ ಮೊದಲಿದ್ದವ್ರು ನಾವು. ಅದು ಬ್ರಹ್ಮದ ರೂಪ, ಅದು ನಮ್ಮ ಸ್ವರೂಪ. ಅದಕ್ಕೆ ಅದನ್ನ ಕೊಡಿ. ಹೇಗೆ ನದಿಗಳು ಕೂಡ ಮಳೆ ಬಿದ್ದಾಗ ನದಿಗಳು ಕೂಡ ಹೆಂಗ್ ಓಡ್ತಾವಲ್ಲ, ಎಲ್ಲಿವರೆಗೆ ತಮ್ಮ ನಿಜವಾದ ಗಮ್ಯ ಸ್ಥಾನವನ್ನ ಸೇರುವವರೆಗೆ ಕೂಡ ನದಿಗಳಾಗಲಿ ಸರೋವರಗಳಾಗಲಿ ಏನಕ್ಕವ ಹಳ್ಳಗಳಾಗಲಿ ನಿಲ್ಲೋದಿಲ್ಲ. ಬೇಕಾದಷ್ಟು ನಾವು ಪ್ರಯತ್ನ ಮಾಡಿ ಅವ್ನು ನಿಲ್ಲಿಸ್ಬೇಕಂದ್ರೂ ಕೂಡ ನಿಲ್ತವೇನು ನಿಲ್ಲೋದಿಲ್ಲ. ಯಾಕೆ? ನಾನು ನನ್ನ ಸ್ಥಳ ಎಲ್ಲಿದೆ ಆ ಸ್ಥಳಕ್ಕೆ ಹೋಗಿ ಮುಟ್ಟಬೇಕಂತೇಳಿ ಓಡ್ತಾ ಇರ್ತವೆ. ನದಿಯಾಗಲಿ ಹಳ್ಳಾಗಲಿ ಹೊಳೆಗಳಾಗಲಿ ಸರೋವರಗಳಾಗಲಿ ಕೂಡ ಅವೇನ್ ಮಾಡ್ತಾವ? ನಮ್ಮ ನಿಜವಾದ ಗಮ್ಯ ಸ್ಥಾನ ಎಲ್ಲಿದೆ, ನಾನು ಇಲ್ಲಿಂದ ಬಂದೇನಲ್ಲ ಅಲ್ಲಿವರೆಗೆ ಹೋಗುವವರೆಗೆ ನನಗೆ ಶಾಂತಿ ಸಮಾಧಾನ ಇಲ್ಲ ಕೊಡ್ತಾವಲ್ಲ. ಹಾಗೆ ಇದು ಮೋಕ್ಷದ ಬಾಗಿಲು. ಅದು ಮನುಷ್ಯ ಜನ್ಮ ಏನಿದೆಯಲ್ಲ ಇದು ಮೋಕ್ಷದ ಬಾಗಿಲಂತ. ಇಂಥ ಮನುಷ್ಯ ಜನ್ಮವನ್ನ ನಾವು ತಟ್ಟುಕೊಂಡು ಬಂದು ಮಾಡಲಾರದ ಪಾಪ ಕೃತ್ಯಗಳನ್ನ ಮಾಡಿ ವಿಚಾರ ಮಾಡುವಂತಹ ಶಕ್ತಿ ಇದೆ. ಅದಕ್ಕ ಮನುಷ್ಯ ಜನ್ಮ ಅದಕ್ಕಿಂತ ಜನ್ಮ ಕಾರಣ ಬಂದಾಗ ನಾವೇನ್ ಮಾಡಬೇಕಾಗಿದೆ? ವಿಚಾರ ಮಾಡಿ ಯಾರಿಗೆ ಸಂಸಾರ ಸಾಕಾಗಿದೆಯೋ, ಸಂಸಾರ ಅಂದ್ರೆ ಏನು? 4 ಮಕ್ಕಳನ್ನ ಹಡದು ಹೆಂಡತಿ ಮಾಡ್ಕೊಂಡು ಹಡೋದಿದ್ದು ಸಂಸಾರ ಅಲ್ಲ. ನಿಜವಾದ ಸಂಸಾರ ಯಾವುದು ಅಂದ್ರ ಹುಟ್ಟು ಸಾವು, ಜನನ ಮತ್ತು ಮರಣ, ಇದು ಸಂಸಾರ. ಈ ಸಂಸಾರಕ್ಕೆ ಯಾರು ಬ್ಯಾಸರಿಗಾರ ಮಾಡ್ಕೊಂಡಾರಲ್ಲ, ಹೇ ಪರಮಾತ್ಮ ಯಾಕಪ್ಪ ಇದು ನನಗೆ ಕೊಟ್ಟಿ? ಇಂಥ ದುಃಖ ಎಲ್ಲಿದ್ರು ಕೂಡ ದುಃಖ, ಹುಟ್ಟುವಾಗಾದ್ರೂ ದುಃಖ, ಹುಟ್ಟಿಂದಾದ್ರೂ ಕೂಡ ದುಃಖ, ಸಾಯುವಾಗನೂ ದುಃಖ. ಏನ್ ಸುಖ ಆಯ್ತು? ಹುಟ್ಟುವ ಸುಖ ಆಗೈತಿ? ಇಲ್ಲಪ್ಪ ಇಲ್ಲ, ತಾಯಿ ಗರ್ಭದಲ್ಲಿದ್ದಾಗ ನಾ ಸುಖದಿಂದ ಇದ್ದೆ ಅಂತ ಕೇಳ್ತೇವೆ. ಅಲ್ಲೆಲ್ಲ ಏನು ಸುಖ ಐತಿ? ಅಲ್ಲಿನೂ ಕೂಡ ದುಃಖ. ಮಲಮೂತ್ರದ ಬಂದರೊಳಗೆ ನಾವು ಕುಂತೇವೆ. ಎಷ್ಟು ತಿಂಗಳ? 9 ತಿಂಗಳ. ಎಲ್ಲೇ ಮಲಮೂತ್ರ ಇರತಕ್ಕಂಥ ಜಾಗದೊಳಗೆ ಕುಂತು, ಹೇ ಪರಮಾತ್ಮ ಈ ಹಾದಿಗೆ ನನ್ನ ಹಾಕಬೇಡಪ್ಪ ಅಂತ ಬೇಡ್ಕೊಂತೇವೆ. ಪ್ರಾರ್ಥನೆ ಮಾಡುವಂತೆಲ್ಲ ಪ್ರಾರ್ಥನೆ ಮಾಡಿ ಅದ್ರಲ್ಲಿ ಬಂದ ತಕ್ಷಣ ಏನೇ ನಾನು ಅಹಂಕಾರಿಗಳಾಗಿ ಅದು ಸೋಹಂ ಭಾವವನ್ನು ಮರೆತು ಓಹಂ ಭಾವ, ಆ ಭಾವದೊಳಗೆ ಕುಂತೇಳಾಗತ್ತ. ಈ ಭಾವಗಳನ್ನ ಕಳೆದುಕೊಂಡು ನಮ್ಮ ನಿಜದ ಸ್ಥಿತಿ ಯಾವುದು ಅನ್ನೋದು ತಿಳಿಯುವವರೆಗೆ ನಮಗೇನಾಗುವುದಿಲ್ಲ? ಆನಂದ ಸುಖ ಆಗುವುದಿಲ್ಲ. ನಿಜವಾದ ಬ್ರಹ್ಮ ಸುಖವನ್ನ ಅನುಭವಿಸಬೇಕಂದ್ರ ಅದನ್ನ ಕೂಡಲಿಕ್ಕೆ ಆಗುವುದಿಲ್ಲ. ಅದಕ್ಕ ಪಾಪಗಳ ಜನ್ಮಗಳೇನದವ ದುಃಖವನ್ನ ಅನುಭವಿಸ. ಈ ನಮ್ಮಂಗ ಶಾಸ್ತ್ರ ಕೇಳಾಗತ್ತೆ, ಚಿಂತನೆ ಮಾಡಾಗತ್ತೆ, ನಮ್ ಆಗುದಿಲ್ಲ. ಯಾಕಾಗುವುದಿಲ್ಲ? ಪಾಪದ ಜನ್ಮ. ಮನುಷ್ಯ ಜನ್ಮ ಬಂದಾಗ ವಿಚಾರ ಮಾಡಲಾರದೆ ತಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾವಲ್ಲ, ಪಶುವಿನಂತೆ ನಮ್ಮ ಜೀವನ ಆಗಬಾರದು. ಅದಕ್ಕ ಒಳ್ಳೆಯವರ ಆಚರಣೆಯಲ್ಲಿ ಒಳ್ಳೆಯದನ್ನ ಆಚರಿಸಿ ಸತ್ಕರ್ಮಗಳನ್ನ ಮಾಡಿ ನಾವು ಸತ್ಸ್ವರೂಪರಾಗಬೇಕಾಗೈತಿ, ಬ್ರಹ್ಮ ಸ್ವರೂಪರಾಗಬೇಕಾಗೈತಿ. ಎಲ್ಲಿವರೆಗೆ ಬ್ರಹ್ಮ ಸ್ವರೂಪವನ್ನ ನಾವು ತಿಳಿಸಿಲ್ಲಲ್ಲ ಅಲ್ಲಿವರೆಗೆ ಪಶುಗಳು. ಅದಕ್ಕ ಇಂಥ ಜನ್ಮಕ್ಕೆ ನಾವು ಬಂದಾಗ
ಹಸುವಿನ ಸುಂತೆ ಅದರಂತೆ ನಾವು ಆಚರಣೆ ಮಾಡಬಾರದು. ಅದಕ್ಕೆ ಶ್ರೇಷ್ಠ ಅನಿಸಬೇಕಂತೆ ಇಂಥ ಮಾನವ ಜನ್ಮದಲ್ಲಿ ನಮ್ಮ ಹಿಂದಿನ ಹಿರಿಯರು, ಸಂತರು, ಶರಣರು ಆಳಿ ಹೋಗ್ಯಾರಲ್ಲ, ಮಾಡಿ ಹೋಗ್ಯಾರ, ದಾರಿ ತೋರಿಸಿ ಹೋಗ್ಯಾರಲ್ಲ, ಅವರು ಹಾಕಿ ಕೊಟ್ಟಂತ ಮಾರ್ಗದೊಳಗ ನಾವು ನಡೆದಿದ್ದಾದರೆ ನಾವು ಕೂಡ ಬ್ರಹ್ಮ ಸ್ವರೂಪವನ್ನ ತಿಳಿಲಿಕ್ಕೆ ಆಗತ್ತೆ. ಅದಕ್ಕೆ ದಾರಿ ತೋರಿಸುವುದಕ್ಕಾಗಿ ಏನ್ ಮಾಡ್ತಾರ ಹಿರಿಯರು ಸತ್ಕರ್ಮಗಳನ್ನ ಆಚರಿಸಿ ನಾವು ಸತ್ಕರ್ಮಗಳನ್ನ ಸತ್ಸ್ವರೂಪವನ್ನ ತಿಳಿಯುವಂತ ಚಿಂತನೆಗಳನ್ನ ಶಾಸ್ತ್ರಗಳನ್ನ ನಾವೇನ್ ಮಾಡಬೇಕು, ಪುರಾಣ ಪುಣ್ಯಗತಗಳನ್ನ ಕೇಳ್ತಾ ಅತ್ಯಂತ ಶ್ರದ್ಧೆಯಿಂದ ನಾವು ಮಾಡೋದು. ಶ್ರದ್ಧೆ ಇರಲಾರದೆ ಏನಂದ್ರ ಆ ತೂತು ಮಾಡಿ ಗಡಿಗೆಗೆ ನೀರು ಹಾಕಿದಂತೆ. ಈಗೊಂದ ಕೊಡ ಇದೆ, ಕೊಡದಲ್ಲಿ ನೀರಿತ್ತು, ಅದಕ್ಕೊಬ್ಬ ಗಾಳಿ ಹೋಗಿ ಮಾಡ್ತಾವ, ಏನಪ್ಪಾ ಈ ಗಿಡಕ್ಕೆ ನೀರು ಹಾಕ್ಬೇಕು ಅಂತ ಹೇಳಿನಂತ ಕೊಡಕ್ಕ ತೂತು ಸರಿಯಿದ್ರು. ಅವು ತೂತು ಹೆಂಗಿದ್ದು ಅಂದ್ರ ಗಟ್ಟು ಇತ್ತು, ಕೊಡ ತುಂಬಿ ಮ್ಯಾಲ ಬರಬಾರ್ದನ್ನ ನೀರ ತಾನಿ. ನೀರಿಲ್ಲ ಅಂತಾದ್ರೆ ನಾವು ನೀರು ಕುಡಿಯತ್ತೇನೋ, ಹೊಲಕ್ಕೆ ಹಾಕತ್ತೇನೋ, ಅದರಂತೆ ಇದು ಶ್ರದ್ಧೆ ಎಂಬ ಪಾತ್ರೆ ಹೆಂಗಿರಬೇಕು, ಗಟ್ಟಿಯಾಗಿರಬೇಕು, ತೂತು ಇರಲಾರದಿರಬೇಕು. ಎಲ್ಲಿವರೆಗೆ ಅದು ಸೋರಲಾರದಂತೆ, ಶ್ರದ್ಧೆ ಎಂಬ ಗಡಿಗೆ ಸೋರಲಾರದ, ನೀರೆಂಬ ಜ್ಞಾನವೆಂಬ ರಸ ಸೋರಲಾರದ, ಅದು ಹೆಂಗಿರ್ಬೇಕು, ಗಟ್ಟಿಯಾಗಿ ಅಂತ ಶ್ರದ್ಧೆ ನಂಬಿದ್ದಾದ್ರ ಆ ಬ್ರಹ್ಮ ಸ್ವರೂಪಕ್ಕೆ ಹೋಗಲಿಕ್ಕೆ ಯಾವ ಆತಂಕ ಆಗುತ್ತಿಲ್ಲ. ಅಲ್ಲಂತೂ ತುಳಿತ್ ಇಲ್ಲಂತೂ ತುಳಿತ್ ಅಂದ್ರೆ ಅದು ಸೋರಿ ಏನಾಗತ್ತೆ, ನಿಜವಾದ ಜ್ಞಾನವನ್ನ ತಿಳಿಲಿಕ್ಕೆ ಆಗುವುದಿಲ್ಲ. ಅದಕ್ಕ ಶ್ರದ್ಧೆ ಎಂಬ ಅದು ಗಟ್ಟಿಬೇಕಂತಾರ. ಅದಕ್ಕ ನಮ್ಮ ಹಿರಿಯರು ಆಚರಿಸಿದಂತೆ ಸತ್ಕರ್ಮವನ್ನ ಮಾಡಿ ಅವ ಯಾವುದನ್ನ ಪ್ರಮಾಣವಾಗಿ ಅಂಗೀಕರಿಸ್ತಾನಲ್ಲ ಅಂತ ಮನುಷ್ಯ ಆ ಸಮುದಾಯ ಏನಿದೆ ಅದನ್ನೇ ಪ್ರಮಾಣವಾಗಿ ಅಂಗೀಕರಿಸುತ್ತದೆ. ಅಂಗೀಕರಿಸುವಂತ ಹೇಳಿದಲ್ಲ ಅಂದ್ರೆ ಅವರಿಗೆ ನಾನು ತಿಳಿಸಿ ಪರಮಾತ್ಮ ಅದಕ್ಕ ಶ್ರೇಷ್ಠ ಪುರುಷನು ತಾನು ಆಚರಿಸುವುದಲ್ಲದೆ ಇವತ್ತು ಶ್ರೇಷ್ಠ ಮಹಾನ್ ಪುರುಷನ ಹಿರಿಯರನಂದ್ರೆ ಸಂಗಮ ಆಚರಣೆ ಮಾಡ್ಕೊಂಡು ಬಂದು ದೇವರ ಕಾರ್ಯದಲ್ಲಿ ಆಗಲಿ, ಮಠದ ಕಾರ್ಯದಲ್ಲಿ ಆಗಲಿ, ಸತ್ಸಂಗ ಸಭೆಯಲ್ಲಿ ಆಗಲಿ, ವೇದಾಂತ ಪರಿಷತ್ತುಗಳನ್ನಾಗಲಿ ತಾನೇನ್ ಮಾಡ್ತಾನೆ, ಎಲ್ಲಾ ಮಹಾತ್ಮರನ್ನ ಕಲಿಸಿ ನಮಗ ಎಲ್ಲ ತಾನಷ್ಟೇ ತಿಳಿಯೋದಲ್ಲದೆ ಇತರ ಜನರಿಗೂ ಕೂಡ ಅಂತ ಒಳ್ಳೆ ಪಾರ ಕೊಡುವ ಹಾಗೆ ನಾವು ಮಾಡ್ತಾನಲ್ಲ, ಅವ ಸಂತ, ಅವ ಶರಣ, ಅವ ಮಹಾತ್ಮ, ಅವ ಶ್ರೇಷ್ಠ ಪುರುಷ. ಅವ ಮಾಡಿದಂತೆ ಅನ್ಯ ಜನರು ಕೂಡ ವ್ಯವಹಾರವನ್ನ ಮಾಡ್ತಾರ. ಅದಕ್ಕ ಶ್ರೇಷ್ಠನಾದಂತವ ಏನ್ ಮಾಡಬೇಕು, ಸಾವಧಾನದಿಂದ ಇಟ್ಟುಕೊಂಡು ಅವ ಎಂದೆಂದು ಯಾರೊಡನೆ ಕೂಡ ಕಿತ್ತು ಮಾಡಲಾರದ, ಅಹಂಕಾರಿಯಾಗಲಾರದ, ದುರಹಂಕಾರಿಯಾಗಲಾರದ ವ್ಯವಹಾರ. ಅಲ್ಲೇ ನಾವು ದೇವ್ರ ಕಾರ್ಯ ಮಾಡುವಾಗ ನಮ್ಮ ಹಿಂದೆ ಏನಾರ ಕೊಟ್ಟು ಬೇಯಿಸ್ಕೊಂತಿದ್ರಂತ ನಾವು ಹಂಗ ಹೇಳ್ತಾರ. ಬೇಡ, ನಾವು ಮಾಡಕತ್ತಿದ್ದೇನು, ನಾ ಏನ್ ಮಾಡಕತ್ತೆ ನಂದು ವಿಚಾರ ಮಾಡಿ ಧರ್ಮವಂತನಾಗಿ, ನೀತಿವಂತನಾಗಿ, ನಿಷ್ಠಾವಂತನಾಗಿ, ಶ್ರದ್ಧಾವಂತನಾಗಿ ಆ ಕಾರ್ಯಗಳನ್ನು ಯಾರು ಬೇದರೂ ಕೂಡ ಆ ಬೇರೆ ಬೇಗ ನಾವು ಹತ್ತವ, ಏನೋ ಬೇರೆಯವ್ರಿಗೆ ಹತ್ತವ. ಬೇರೆ ತರ ಏನ್ ಹೆಚ್ಚಾವು ಈ ಬೇದಾರಲ್ಲ ನಮ್ಗ ಆ ದೇವರು ಏನ್ ಹೆಚ್ಚಾವ, ಈ ದೇವರ ಹೆಚ್ಚಾವ, ಮನಸ್ಸಿಗೆ ಹೆಚ್ಚಾವ. ಅದನ್ನ ಹಚ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಹಚ್ಚಾವ, ಅದಕ್ಕೊಂದು ಬೇನಂತ ಎಷ್ಟು ಬೇನಂತ ನೋಡು. ನಾನು ನನ್ನ ಕೂಡ 24 ತಾಸು ಬೇರು ಕೂಡ ಯಾಮ ಸುಮ್ಮರ್ತಾನಲ್ಲ ಅರ್ಥ ನನ್ನ ಆಸೆ ಹೊಡೆದೆ. ನನ್ನ ಆರಿದುಕೊಂಡು ಯಾರು ನಾನು ಬೇವುದೇನಲ್ಲ ಅವನ್ನ ಸಹಿಸಿಕೊಂಡು ರಿಟರ್ನ ಅವರಿಗೆ ನನ್ನ ಅರ್ಥ ಸಿರಿವಂತಿಕೆ ಬರುತ್ತಾನೆ. ಆಚೆಲ್ಲ ದುಡಿಯೋರು ಏನಪ್ಪ ಇವ
ಬರೇ ದೇವತ ಅಂತ ದುಡಿದು ಕರೆ ಮತ್ ದೇಶ ಉಳಿದುತ್ತಾರೆ ಅಂತೇಳಿ ಬಿಟ್ಟಾಳು. ಬೇಗ 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 ಹಗಲು ರಾತ್ರಿ 24 ತಾಸು ಬೇಗ ಏನು ಕೂಡ ಯಾವ ಚರಿತ್ರ ಕೊಡಲಾರದ ತನ್ನ ಕರ್ತವ್ಯದಲ್ಲಿ ಧೀರನಾಗಿ ತಾನೇನ್ ಮಾಡಿದ, ತನ್ನ ಕರ್ತವ್ಯವನ್ನ ಮಾಡಿ. ಅವಾಗಂದ 24 ತಾಸು ಬೇರು ಕೂಡ ಅಲ್ಲ, ನಾ 24 ತಾಸು ಬೇರೆನಲ್ಲಿನ ನಿನಗೆ ಹಚ್ಚಲಿಲ್ಲ ಅಂದ. ಅವ ಅಂದ, ನನಗೆ ಹಚ್ಚೇನ ಸುಗಂಧನ ಹಚ್ಚೇನ, ಈ ಬೇರೆ ನಿನಗೆ ಹಚ್ಚವ ಕೂಡ ನನಗ ಅರ್ಥ ಸಿರಿವಂತಿಕೆ ಅವನ. ಯಾರು ತಿಳಿದವ ಬಲ್ಲವ. ಯಾಕೆ ಅವ ಬೇದರೂ ಕೂಡ ತಾನು ತನ್ನ ಮನಸ್ಸಿಗೆ ಹಚ್ಚಿಕೊಳ್ಳಲಾರದ. ಏನ್ ಮಾಡಿದ ಅರ್ಥ ಸಿರಿವಂತಿಕೆ. ಅವನಂತ ಇಂಥ ಯಾವಪ್ಪ ಇಂಥ ಕಟುಕ ಇಂಥ ದುಡಿಸ್ಕೊಳವ, ಎದೆ ಮ್ಯಾಗ ನಿಂತು ದುಡಿಸ್ಕೊಳ್ತಾವ. ಎಷ್ಟು ವಿಷಯದಲ್ಲಿ ಕೂಡ ಹಚ್ಚಿಕೊಳ್ಳಲಾರದ ವ್ಯವಹಾರ ಮನೆಯಂದ್ರೆ ಎಂತಪ್ಪ. ಅದಕ್ಕ ಯಾರಾಗಲಿ ನಮ್ಮ ಬೈತರ ಒಳ್ಳೆ ಕರ್ಮಕ್ಕ ಒಳ್ಳೆ ಕರ್ಮವನ್ನ ಆಚರಿಸುವವನಿಗೆ ಬೈತಾರ. ನೀನ್ ಹಿರಿಯತನ ಮಾಡ್ತಾನೇನು, ದೇವ್ರ ಕಾರ್ಯ ಮಾಡ್ತಾನಂತ ಒಟ್ಟಿ ಬಂದ ಬೆಳಗ್ಗೆ ನಾವನ್ನ ದುಡ್ಡು ಸಾಕಾಗಿದೆ, ಇವರೇ ಇವರು ಪಟ್ಟಿಯಾಗ್ಯಾರಂತೇಳಿ ಬೇವರ್ಬಾರದು. ಅದರಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ನಾವು 20 ವರ್ಷ ಅಂತ ನಿಮ್ಗ ಬರೀ ನಾ ದುಡಿದ ನಾ ಬರೇ ನಿಮ್ಗ ಅಂತಾನ. ನನ್ನ ಹೆಂಡ್ರಿಗಿಲ್ಲ ಮಕ್ಕಳಿಗಿಲ್ಲ, ಹೋಗು ನಾನು ಕೊಡೋದು ಆಗುದಿಲ್ಲ ಅಂತ. ಹೌದಿಲ್ಲ, ಬರೀ ಹೆಂಡರಿಗಾಗಿ ಮಕ್ಕಳಿಗಾಗಿ ದುಡಿದು ಸಾಗಿದೆಯೇನೋ 2 ಕಾಲು ಖುಷಿ. ತನ್ನ ನಿಜವಾದ ಸ್ವರೂಪವನ್ನ ತಿಳಿಯಲಾರದ, ಒಳ್ಳೆಯ ಸತ್ಕರ್ಮಗಳನ್ನ ಆಚರಿಸಲಾರದ, ಬರೆ ಬಟ್ಟೆ ಬಾಳಿಗಾಗಿ ಹಗಲು ರಾತ್ರಿಯನ್ನದೇ ದುಡಿದು ತಾನು ಗಳಿಸಿಟ್ಟು ಮಣ್ಣಲ್ಲಿ ಇಟ್ಟು ಸಾಯ್ತಾನಲ್ಲ, ನಿಜವಾದ ಸ್ವರ್ಗ ಸುಖಕ್ಕ ಹೋಗುವುದಿಲ್ಲ. ಬ್ರಹ್ಮ ಆನಂದವನ್ನ ಕಾಣುವುದಿಲ್ಲ. ಹಗಲು ರಾತ್ರಿ ದುಡಿದು ಸಾಕಷ್ಟು ಸಿರಿವಂತಿಗೆ ಗಳಿಸನ ಕರೆ ಗಳಿಸಿದರೂ ಕೂಡ ಇನ್ನೊಬ್ಬರಿಗೆ 10 ಪೈಸಾ ಕೊಡಲಾರದ ಜೀವನವನ್ನ ಮಾಡಿ ಇಂಥ ಮನುಷ್ಯ ಏನಂತಾನ, ಇವ ಬ್ರಹ್ಮ ರಕ್ಷಿಸತ್ತಾನ. ಯಾಕ ದುಡಿದು ಗಳಿಸಿದ ಬಂಗಾರ ಇರ್ತಾನಲ್ಲ, ಹಣವನ್ನ ಇರ್ತಾನಲ್ಲ, ಅದನ್ನು ಕಾಯುವ ಸಲುವಾಗಿ ಬ್ರಹ್ಮ ರಕ್ಷ. ಯಾವನಾರ ತಗೊಂಡ್ರು ಉಗುರಿರ್ತಾನಂತೇಳಿ ಅಂದ್ರ ಅವಾಗ ನಿನ್ನ ತಗೊಂಡಿರ್ತೀರ. ಇಲ್ಲಿಗ ಸರ್ಪಕ್ಕನಂದು ಕನಗುತ್ತನದನ್ನು ದೊಡ್ಡ ಸರ್ಪಾಗಿ ಕಾಯಿ ಇಲ್ಲಿಗಾದ್ರೆ ಜನ ಗೆಬರುದು. ಎಲ್ಲಿ ನಾ ಇದ್ದೇನೆ, ಎಲ್ಲಿ ಉಗುರಿರ್ತೇನೆ ಬರೇ ಗೆಬರುದಂತೆ ಹಗಲು. ಈ ಹಗಲನವರು ಹಗಲು ರಾತ್ರಿ ಗೆಬರುತ್ತೆ. ಯಾಕ ಇವೆಲ್ಲ ಇಂದು ಗಳಿಸಿದ ಜನ್ಮ ಇವು. ಅದಕ್ಕೆ ಯಾರ್ಗನಾಗಿ ಎವರುಕಿನ ಇದ್ದಾಗನೇ ಏನ್ ಮಾಡ್ಬೇಕು, ಎಲ್ಲ ಕೊಡೋದು ಕೊಟ್ಟು ಬರುವಾಗರ ಏನೋ ತಂದಿವೆ ಅಲ್ಲಿ ಹೋಗುವಾಗರ ತಗೊಂಡೋಗ್ತೇವೇನು ಎಲ್ಲ ಇದ್ದಾಗನೇ ಎಲ್ಲ ಕೊಡೋದು ಕೊಟ್ಟು ಎಲ್ಲರನ್ನ ಸಂತೋಷ ಮಾಡಿ ಒಳ್ಳೆಯ ಆಚರಣೆಗಳನ್ನ ಆಚರಿಸಿ ಧರ್ಮವಂತರಾಗಿ ನೀತಿವಂತರಾಗಿ ಶಾಸ್ತ್ರ ಚಿಂತಕರಾಗಿ ನಮ್ಮ ನಿಜದ ಸ್ವರೂಪವನ್ನ ತಿಳಿದು ಬ್ರಹ್ಮ ಸ್ವರೂಪವನ್ನ ಕೊಡುವವರೆಗೆ ನಮಗೇನಿಲ್ಲ ಶಾಂತಿ, ನೆಮ್ಮದಿ, ದುಃಖ ಇಲ್ಲವೇ ಇಲ್ಲ. ಈ ವ್ಯವಹಾರದಲ್ಲಿ ಏನಿಲ್ಲ, ಸುಖ ಎಲ್ಲಷ್ಟು ಇಲ್ಲ. ಅಲ್ರಿ ಈ ಸುಖ ಇಲ್ಲ ಅಂತಿರಲ್ಲ, ಅದಕ್ಕೆ ಬೆನ್ನಟ್ಟಲ್ಲ ಎಲ್ಲರೂ. ಮತ್ತದು ಸುಖ ಇದ್ದಾಗನೇ ಬೆನ್ನಡ್ತಾರೆ ಎಲ್ಲರೂ. ಸಂಸಾರ ಬರೀ ನಿತ್ಯ ಮಾಡಬೇಕು, ಮಕ್ಕಳು ಹಿಡಿಬೇಕು, ಬೆಳೆಸ್ಬೇಕು ಅಂತ ಅದಕ್ಕೆ ಗಂಟು ಬಿದ್ದಾರಲ್ಲ. ನೀವೇನಂತೀರಿ, ಅದರ ಸುಖ ಇಲ್ಲ ಅಂತೇಳಿ. ಮತ್ತೆ ಸುಖ ಇತ್ತ ಅಂದ್ರ ಮತ್ತೆ ಇತ್ತ ಯಾಕೆ ಗೊತ್ತಾ ಇಲ್ಲ ಅವರು, ಅದ್ರಾಗ ಸುಖ ಇತ್ತು ಅಂತ ತಿಳ್ಕೊಂಡಾರಲ್ಲ. ಅಂದ್ರ ಇದು ಎಲ್ಲರಿಗೂ ಸಾಧ್ಯ ಆಗುತ್ತಿಲ್ಲ. ಯಾವುದು ಬ್ರಹ್ಮ ಚಿಂತನೆ. ಅದಕ್ಕ ಕರ್ಮಯೋಗದಲ್ಲಿ ಸಾಕಷ್ಟು ಜನ ಅದ, ಉಪಾಸನೆಯೊಳಗ ಅದಕ್ಕಿನ ಕಡಿಮೆ. ಜ್ಞಾನ ಕರ್ಮದೊಳಗ ಏನದ ಅಂದ್ರ ಎಷ್ಟು ಯಾವ ಇಲ್ಲೇ ಅದು.
ನನ್ನ ನಿಜವಾದ ಸ್ವರೂಪವನ್ನ ತಿಳಿಸಿ ನಾನು ಬ್ರಹ್ಮಚಿಂತನೆಯನ್ನ ಮಾಡಿ ನಾನು ಆ ಬ್ರಹ್ಮ ಸ್ವರೂಪವೇ ಆಗಬೇಕನ್ನೋರಿಗೆ ಈ ಜಗತ್ತಿನಲ್ಲಿ ಯಾರು ಊಟಕ್ಕೆ ಸಾವುದಕ್ಕೆ ಬೇಸರಗೊಂಡರಲ್ಲ ಅವರಿಗೆ ಮಾತ್ರ ಧರ್ಮ ಚಿಂತನೆ, ನೀತಿ ಚಿಂತನೆ, ಇಂತಹ ಚಿಂತನೆಯನ್ನ ಮಾಡಿ ಎಲ್ಲಿವರೆಗೆ ನಾವು ಆ ಚಿಂತನದಲ್ಲಿ ತೊಡಗಿ ನಮ್ಮ ನಿಜವಾದ ಬ್ರಹ್ಮ ಸ್ವರೂಪವನ್ನು ತಿಳಿದಿರಲ್ಲ ಅಲ್ಲಿವರೆಗೆ ಎಂದೆಂದು ಇಲ್ಲ. ಅದಕ್ಕೆ ಶ್ರೇಷ್ಠ ಪುರುಷರ ಆಚರಣೆಗಳು ಎಲ್ಲರೂ ಸಂಸಾಸ್ಪಂಚ ಹೇಳಿರಲ್ಲ, ಅವನು ಪ್ರಮಾಣವಾಗಿ ಅನಿಸಿದ್ದನ್ನ ಎಲ್ಲರೂ ಪ್ರಮಾಣವಾಗಿ ಜನಸರನ್ನು ಹೇಳಿದ ಕೇಳುವ ಅವಶ್ಯಕತೆ ಪರಮಾತ್ಮ ಅಂತ ಹೇಳಿದಾಗ ನೋಡಪ್ಪ ಇದು ನಿಜವಾದ ವ್ಯವಸ್ಥೆ ಹೆಂಗಿದೆ ಅಂತಂತ ಸಂಸಾರದಲ್ಲಿ ಎಲ್ಲರ ಕರ್ತವ್ಯವು ಒಂದೇ ನಮೂನೆಯಾಗಿ ಇರುವುದಿಲ್ಲ. ಸಂಸಾರದಲ್ಲಿ ಎಲ್ಲರ ವ್ಯವಹಾರ ಒಂದೇ ನಮೂನೆ ಇದೆ. ಯಾರು ಶ್ರೀಮಂತರ, ಯಾರು ಬಡವರದ, ಯಾರು ಮಧ್ಯದಲ್ಲಿರದ, ಇತರ ಶ್ರೀಮಂತನೂ ಅಲ್ಲ, ಇತರ ಬಡವನೂ ಅಲ್ಲ. ಯಾರು ಅತ್ಯಂತ ಬಡವರದಾರ ಎಲ್ಲರೂ ಶ್ರೀಮಂತರಾಗಿ ಅದಾರೆ. ಇಲ್ಲಿ ಜಗತ್ತಿನಲ್ಲಿ ಈ ಲೋಕದೊಳಗೆ ಎಲ್ಲರೂ ಶ್ರೀಮಂತರದಾರೆ, ಎಲ್ಲರೂ ಬಡವರದಾರೇನು, ಎಲ್ಲರೂ ಮಧ್ಯಮದದಾರೇನು? ಈ ಜಗತ್ತಿನಲ್ಲಿ ವ್ಯವಹಾರ ಮಾಡತಕ್ಕಂಥ ಜನತೆ ಎಲ್ಲರೂ ಸರಿಯಾಗದಾರೇನಪ್ಪ? ಇಲ್ಲ. ದೇಶ, ಸಮಾಜ ಮತ್ತು ತಮ್ಮ ತಮ್ಮ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಎಲ್ಲರಿಗೂ ಬೇರೆ ಬೇರೆ ಕರ್ತವ್ಯಗಳು. ಕರ್ತವ್ಯ ಬೇರೆ. ಈ ಕರ್ತವ್ಯ ಕರ್ಮದಿಂದ ನಾವು ಹೆಸರು ಕೊಟ್ಟಾರ. ಈಗ ರೈತನಿಗೆ ಏನಾದ್ರು ಇಲ್ಲ ಕೃಷಿ ಹೊಲ ಅಂತಂದ್ರು, ಕಂಬಾರಿಕೆ ಮಾಡೋನಿಗೆ ಕಂಬಾರ ಅಂದ್ರು, ಕುಂಬಾರ ಗಡಿಗೆ ಮಾಡೋನಿಗೆ ಕುಂಬಾರ ಅಂದ್ರಲ್ಲ. ಯಾವ ಕರ್ಮಗಳನ್ನ ಬಡಿಗೆತನ ಮಾಡುವವನಿಗೆ ಬಡಿಗೆ ಅಂತಂದ್ರಲ್ಲ. ಮಾಡುವ ಕರ್ತವ್ಯದಿಂದ ಅವರಿಗೆ ಹೆಸರು ಕೊಡ್ತಾರೆ. ಮಾನವರು ಎಲ್ಲರೂ ಒಂದೇ, ಎಲ್ಲ ಭೂಮಿ ಒಂದೇ, ಕುಡಿಯುವ ನೀರು ಒಂದೇ. ಇದ್ದರೂ ಕೂಡ ಬೇರೆ ಬೇರೆ ಯಾಕೆ ಅಂದ್ರೆ ಅವರು ಮಾಡುವ ಕರ್ತವ್ಯ ಅನುಗುಣವಾಗಿ ಅದಿಲ್ಲ. ಅದಕ್ಕಾಗಿ ಹೆಸರು ಕೊಡ್ತಾರೆ ಅಂತ ತನ್ನ ಈ ಪ್ರಸಂಗದಲ್ಲಿ ಎಲ್ಲರಲ್ಲೂ ಅವರವರ ಕರ್ತವ್ಯವನ್ನ ಶ್ರೇಷ್ಠ ಪುರುಷರಿಗೆ ಆಚರಣೆಯಿಂದಲೇ ತೋರಿಸ್ತಾರೆ. ಅವರ ಆಚರಣೆ ಮಾಡ್ತಾರೆ. ಈಗ ಬಡತನ ಮಾಡ್ತಾರೆ ಅಂದಾಗ ಕಂಬಾರನ್ನ ಕರ್ತತೆ, ಬಡಿಗೆತನ ಮಾಡೋನಿಗೆ ಕುಂಬಾರನ್ನ ಕರ್ತತೇನು, ಸುವರ್ಣಕರನಿಗೆ ಬಡಿಗೆ ಅಂತ ಕರ್ತತೇನು? ಆಗುದಿಲ್ಲ. ಯಾಕ? ಅವನ ಕರ್ತವ್ಯ ಆಗಿದೆ, ಅದನ್ನು ಮಾಡ್ತಿರ್ತಾನೆ. ಅದಕ್ಕೆ ಶ್ರೇಷ್ಠ ಪುರುಷನಾಗಿ ಆಚರಣೆಯಲ್ಲಿ ಅವರ ಪ್ರಮಾಣಭೂತವಾಗಿ ಹೇಳಬೇಕಾಗಿದೆ ಅಂತ ಅವನ್ನ ಹೇಳಬೇಕಾಗಿಲ್ಲ. ಅದಕ್ಕ ಇಂಥ ಸಂದರ್ಭಾನುಸಾರ ಇರದವರು ಅವರ ವಾಣಿಯನ್ನ ಕೂಡ ಪ್ರಮಾಣಭೂತವಾಗಿ ನಾವು ಉಪಯೋಗಿಸಬೇಕು. ಅದಕ್ಕೆ ಇಂಥ ಪ್ರಕಾರ ಶ್ರೇಷ್ಠ ಪುರುಷರ ಆಚರಣೆ ಏನಿದೆಯಲ್ಲ ಅದು ಲೋಕ ಅಂತ ಅವರು ನಡೆದ ದಾರಿಯಲ್ಲಿ ನಾವು ನಡೆದಿದ್ದಾದರೆ ಇದೇನಿದೆ ಲೋಕ ಸಂಗ್ರಹ. ನೀನು ಇದನ್ನ ತಿಳಿದುಕೊಂಡು ವಿಚಾರ ಮಾಡು. ಎಲ್ಲಿವರೆಗೆ ನೀವು ಈ ವಿಚಾರವನ್ನ ಮಾಡುವುದಿಲ್ಲ ತಕ್ಷಣ ಅಲ್ಲಿವರೆಗೆ ಏನಾಗುವುದಿಲ್ಲ, ಆ ಬ್ರಹ್ಮ ಸ್ವರೂಪವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿನ್ನ ಕರ್ತವ್ಯ ಮಾಡಿ ಆ ಶ್ರೇಷ್ಠರು ಯಾರನ್ನು ತಿಳಿದಲ್ಲ ನೀನು ಯಾರು ತಮ್ಮ ಜೀವನದ ತಿಮ್ಮರಗೂ ನೀತಿ ಧರ್ಮವಂತರಾಗಿ ಜ್ಞಾನವಂತರಾಗಿ ತಮ್ಮ ಆತ್ಮಸ್ವರೂಪದ ಬಗ್ಗೆ ಚಿಂತನವನ್ನ ಮಾಡಿ ಅದೇ ಚಿಂತನದಲ್ಲಿ ಸದಾ ಇರ್ತಾರಲ್ಲ, ಇವರೆಲ್ಲರೂ ಶ್ರೇಷ್ಠ ಪುರುಷರು, ಇವರು ಸಂತರು, ಇವರೇ ಶರಣರು, ಇವರೇ ಶಿವಯೋಗಿಗಳು, ಇವರೇ ಜ್ಞಾನಿಗಳು. ಇಂಥವರ ಸಂಘದಲ್ಲಿ ನೀನು ಇದ್ದು ಕೂಡ ನೀನೇನು ಮಾಡು, ನಿನ್ನ ನಿಜದ ಸ್ವರೂಪವನ್ನ ತಿಳಿಯಬೇಕು. ಆ ಕರ್ತವ್ಯ ಕರ್ಮವನ್ನ ಏನೋ ಬಿಡಲಾರದೆ ಮಾಡು.
ಪರಮಾತ್ಮ ಅದನ್ನ ನೀನು ಮಾಡುವಂತ ಕಾಣಿಸಿದನ ಅಂತದ್ದನ್ನ ನಾವು ಕರ್ತವ್ಯ ಕರ್ಮಗಳನ್ನ ಮಾಡಿ ನಿತ್ಯ ಜೀವನದಲ್ಲಿ ಅಂತ ಸುಖವನ್ನ ಅನುಭವಿಸ್ಬೇಕಾದ್ರೆ ನಾವು ಧರ್ಮವಂತರಾಗಿರಬೇಕು, ನೀತಿವಂತರಾಗಿರಬೇಕು, ಸ್ವಂತ ಸಾಧಕರಾಗಿರಬೇಕು, ಮುಮುಕ್ಷುವಾಗಿರಬೇಕು. ಎಲ್ಲಿವರೆಗೆ ಸಂತರು, ಶರಣರು, ಮುಮುಕ್ಷುಗಳು, ಜ್ಞಾನಿಗಳು ಆತ್ಮಸ್ವರೂಪವನ್ನ ತಿಳಿಯಲಾಗದ ಪಶುವಿನಂತೆ ಜೀವನವನ್ನ ಮಾಡಿದರೆ ಆ ನಿಜವಾದ ಸತ್ಯ ಸ್ವರೂಪವನ್ನ ನಮಗೆ ತಿಳಿಯಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾನೆ ಯಾರು? ಪರಮಾತ್ಮ. ಅದಕ್ಕ ನಾವೆಲ್ಲರೂ ವಿಚಾರ ಮಾಡಿ ತಿಳಿದು ಏನಿದೆ ಇದರ ವ್ಯವಹಾರ ಅಂತ ಆ ಅನುಭೂತಿಯನ್ನ ನಾವು ಪಡೆದುಕೊಂಡು ಅಂತ ಆ ಸದ್ಗುರುನಾಥ ಪರಮಾತ್ಮ ನಮಗ ಅಂತ ಸದ್ಬುದ್ಧಿಯನ್ನ ಕೊಟ್ಟು ಕಾಪಾಡಿ ಅಂತೇಳಿ ಇವರು ಅನಂತ ಪುಷ್ಪಗಳನ್ನ ಸದ್ಗುರುನಾಥನ ಚರಣಾರವಿಂದಗಳಿಗೆ ಸಮರ್ಪಿಸಿ ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಸಹನಾವತು ಸಹನೋ ಪುನಸ್ತು ಸಹ ವೀರಂ ಕರವಾವಹೈ ತೇಜಸ್ವಿನಾವತೀತಮಸ್ತು ವಿದ್ವಿಷಾವಹೈ. ಓಂ